ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಅಂದರೆ ಇವತ್ತಿನ ಬ್ಲಾಗು ಸಂಬಂಧ ಮುಖ್ಯನಾ ಅಂದರೆ ಸಂಬಂಧಗಳು ಮುಖ್ಯನಾ ಅಥವಾ ಹಣ ಮುಖ್ಯನಾ ಅಂತ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಣಕ್ಕೂ ಸಂಬಂಧಕ್ಕೂ ವ್ಯತ್ಯಾಸವೂ ಇರುತ್ತೆ. ಅವೆರಡೂ ಮುಖ್ಯನಾ ನನ್ನ ಪ್ರಕಾರ. ಸಾರಿ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ, ಅದರಿಂದ ಮಾಸ್ಕ್ ಹಾಕ್ಕೊಂಡಿದ್ದೆ, ಇವಾಗ ತೆಗಿತೀನಿ. ಸಂಬಂಧಕ್ಕೂ ಹಣಕ್ಕೂ ಏನು ವ್ಯತ್ಯಾಸ ಅಂದರೆ, ಹಣನೂ ಬೇಕು, ಸಂಬಂಧನೂ ಬೇಕು. ಹಣ ಇಲ್ಲದೆ ಆಗಲ್ಲ, ಸಂಬಂಧ ಇಲ್ಲದೇನೂ ಏನೂ ನಡೆಯಲ್ಲ. ಆದ್ದರಿಂದ ಸಂಬಂಧನೂ ಬೇಕು, ಹಣನೂ ಬೇಕು. ಯಾಕಪ್ಪ ಅಂದರೆ, ಅಲ್ಲೊಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಂದರೆ ನಮ್ಮ ಫ್ರೆಂಡ್ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರ ಅಕ್ಕ ಅವರಿಗೆ ಇರಲಿಲ್ಲ. ಆದ್ದರಿಂದ ನೋಡ್ಕೊಬರೋಣ ಅಂತಂದು, ಅಂದರೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಅಲ್ಲ, ಅದರಿಂದ ನೋಡ್ಕೊಬರೋಣ ಅಂತ ಅವಳು ಫೋನ್ ಮಾಡಿದ್ಲು, ಹೋಗ್ತಾಯಿದ್ದೀನಿ ಅಂತ. ನಾನು ಬರ್ತೀನಿ ಅಂತ ಇಬ್ಬರು ಹೊರಟ್ವಿ. ಅಂದರೆ ಅವರಲ್ಲ, ಅಲ್ಲಿ ಪಕ್ಕದ ಪೇಷೆಂಟು, ಅಂದರೆ ಪಕ್ಕದ ಪೇಷೆಂಟ್ ಅಂದರೆ ಅದೇ ವಾರ್ಡಲ್ಲಿರೋರು. ಏನಪ್ಪ ಅಂದರೆ, ಹಣ ಇದೆ, ನೋಡ್ಕೊಳೋರಿಲ್ಲ. ನಮ್ಮ ಫ್ರೆಂಡಿಗೆ ನೋಡ್ಕೊಳೋರಿದ್ದಾರೆ, ಹಣ ಇಲ್ಲ. ನನಗೆಂಥ ಕನ್ಫ್ಯೂಷನ್ ಅಂದರೆ, ಡಿಲವರಿ ಆಗಿದ್ದೆ, ಅಂದರೆ ಬೇರೆಯವ್ರಿಗೆ ಹಣ ಇದೆ, ಅಂದರೆ ಅವರಿಬ್ಬರು ಕಪಲ್ಸು ಬಂದು ಮದುವೆ ಆಗಿದ್ದಾರಂತೆ. ಅವ್ರ ಮನೆಯವರು ನೋಡ್ಕೊಳಕ್ಕೆ ಬಂದಿಲ್ಲ, ಇವ್ರ ಮನೆಯವರು ಬಂದಿಲ್ಲ, ಅತ್ತೆ ಮಾವನೂ ಬಂದಿಲ್ಲ, ತಂದೆ ತಾಯಿನೂ ಬಂದಿಲ್ಲ. ತಾಯಿ ಏನು ಬಂದು ಹೋದ್ರಂತೆ. ಅಂದರೆ ತಂದೆಗೆ ಗೊತ್ತಾಗೋಕ್ಕೂ ಮುಂಚೆ ಬಂದುಬಿಟ್ಟು ನೋಡಿಕೊಂಡು 1 ಅವರ್ 2 ಅವರ್ ಇದ್ದು ಹೋಗಿದ್ದಾರೆ. ಏನೇನು ಕೊಡಬೇಕ ಎಲ್ಲ ಕೊಟ್ಬಿಟ್ಟು. ನನ್ನ ಫ್ರೆಂಡ್ ಅವರಿಗೆ ನೋಡ್ಕೊಳೋರಿದ್ದಾರೆ, ಅವ್ರನ್ನೆಲ್ಲ ಸಂಭಾಳ್ಸೋಕ್ಕೆ ಹಣ ಬೇಕಲ್ವ, ಅದಿಲ್ಲ. ಎಷ್ಟು ಅಂದರೆ, ಬಡತನಕ್ಕೂ ಈ ಸಂಪಾದನೆಗೂ ಹಣಕ್ಕೂ ಮತ್ತು ಈ ಸಂಬಂಧಕ್ಕೂ ಅವೆರಡೂ ಬೇಕು. ಹಣ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ, ಆದ್ದರಿಂದ ಹಣ ಬೇಕು. ಹೆಂಗಂದರೆ, ಆ ಹಣ ಇದ್ದವ್ರಿಗೆ ಸಂಬಂಧದ ಬೆಲೆ ಗೊತ್ತಿರಲ್ಲ ಅಂತ ಕೆಲವ್ರಿಗೆ ನಾನು ಹೇಳ್ತಾ ಇರೋದು. ಸಂಬಂಧದ ಬೆಲೆ ಗೊತ್ತಿರಲ್ಲ, ಸಂಬಂಧ ಅಂದರೆ ಹೆಂಗಂತ ಗೊತ್ತಿರಲ್ಲ. ಯಾಕಂದರೆ ಹಣ ಇರುತ್ತೆ ಅವ್ರ ಹತ್ರ ಎಲ್ಲ, ಅಷ್ಟೊಂದು ಗೊತ್ತಿರಲ್ಲ. ಆದರೆ ಬಡತನದಲ್ಲಿರೋರಿಗೆ ಹಣದ ಬೆಲೆ ಗೊತ್ತಿರುತ್ತೆ, ಸಂಬಂಧನೂ ಗೊತ್ತಿರುತ್ತೆ. ಆದ್ದರಿಂದ ಇವಾಗ್ನವ್ರು ಹೆಂಗೆ ಅಂದರೆ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸಂಬಂಧಕ್ಕೆ ಬೆಲೆ ಕೊಡಲ್ಲ. ಸಂಬಂಧಿಕರು ಆ ಥರ ಇರ್ತಾರೆ. ಯಾವತ್ತೇ ಆಗಲಿ ನಾವು ಸಂಬಂಧಕ್ಕೆ ಬೆಲೆ ಕೊಡಬೇಕು, ಸಂಪಾದನೆಗಲ್ಲ. ಇವಾಗ ನಾವು ಸಂಪಾದನೆ ಮಾಡ್ತೀವಿ, ಇನ್ನೊಬ್ರು ಇನ್ನೊಂದು ಥರನೂ ಸಂಪಾದನೆ ಮಾಡ್ತೀವಿ. ಸಂಪಾದನೆಗೆ ಯಾವತ್ತೂ ಬೆಲೆ ಕೊಡಬಾರ್ದು. ಹಂಗಂತ ಸಂಪಾದನೆ ಇದ್ದರೆ ಸಾಕ, ಸಂಬಂಧ ಬೇಡವಾ? ಹಂಗಂದರೆ ಸಂಬಂಧ ಇದ್ದರೆ ಸಾಕ, ಸಂಪಾದನೆ ಬೇಡವಾ? ಎರಡೂ ಸಮವಾಗಿ ತೂಗಿಸ್ಕೊಂಡು ಹೋಗಬೇಕು. ಸಂಪಾದನೆಯೂ ಬೇಕು, ಸಂಬಂಧಿಕರು ಬೇಕು. ಆದ್ದರಿಂದ ಹೇಳ್ತಾರೆ, ಕಷ್ಟ ಕಾಲದಲ್ಲಿ ಹಣ ಆಗುತ್ತೆ ನಿಜ. ಇವಾಗ ಹುಷಾರಿಲ್ಲ ಅಂದರೆ, ವಯಸ್ಸಾದಮೇಲೆ ಹಣ ಬೇಕು ನಿಜ. ಸಂಬಂಧಿಕರು ಅಷ್ಟೇ ಬೇಕು. ಇವಾಗ ವಯಸ್ಸಾಗಿರೋರಿಗೆ ಅವ್ರಿಗೆ ಹಣ ಕೊಟ್ಟು ನೋಡಿ, ಇಸ್ಕೊಳ್ಳಲ್ಲ. ಅದೇ ಪ್ರೀತಿ ವಿಶ್ವಾಸ ಕೊಟ್ಟು ನೋಡಿ, ಅದು ಇಸ್ಕೊಳಕ್ಕೆ ಬರಲ್ಲ, ಏನೋ ಒಂಥರ ಖುಷಿ ಕೊಡುತ್ತೆ ಅವರಿಗೆ. ಇವಾಗ ವಯಸ್ಸಾಗಿರೋರಿಗೆ, ಇವಾಗ ಅತ್ತೆ ಮಾವನು ಯಾರಾದರೂ ಇರ್ತಾರಲ್ಲ, ಮೊಮ್ಮಕ್ಕಳನ್ನ ತಗೊಂಡೋಗಿ ಬಿಡಿ, ಅಂದರೆ ತಾತ ಅಜ್ಜಿ ಹತ್ರ. ಆ ವಯಸ್ಸಾಗಿರೋರಿಗೆ ಹಣ ಕೊಟ್ಟು ನೋಡಿದಾಗ, ಮಕ್ಕಳನ್ನ ಕರ್ಕೊಂಡೋಗಿ 1-2 ದಿನ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಇದ್ದು ಬಂದರೆ ಅವ್ರಿಗೆ ಆ ಥರ ಇರುತ್ತೆ. ಹಣ ಕೊಟ್ಟರೆ ಹೇಗನ್ನಿಸುತ್ತೆ, ಅಷ್ಟು ಪ್ರೀತಿ ಕೊಡೋಕ್ಕಾಗಲ್ಲ. ಹಣ ನೀವು ಎಷ್ಟೇ ಕೊಡಿ ಅಷ್ಟು ಪ್ರೀತಿ ಕೊಡೋಲ್ಲ. ಅದೇ ನೀವು ಮಕ್ಕಳನ್ನ ಕರ್ಕೊಂಡೋಗಿ 2 ದಿನ ಇದ್ದು ಉಪವಾಸ ಇರ್ತಿರೋ, ಗಂಜಿ ಕುಡಿತೀರೋ, ನೀರು ಕುಡಿದು ಮಲ್ಕೊತಿರೋ, ಏನೋ ಒಂದು ಮಾಡ್ತೀರಾ, ಅದೆಷ್ಟು ಖುಷಿಯಾಗಿರುತ್ತೆ ಅಂದರೆ ನಮಗೂ ಒಂಥರ ಸಂತೋಷವಾಗಿರುತ್ತೆ. ಇವಾಗ ನಮ್ಮದೇ ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗ ನಾವು ಊರಿಗೆ ಹೋಗ್ತೀವಲ್ಲ, ನಾವಿಲ್ಲಿಂದ ಮಂತ್ಲಿ ಹಣ ಕಳಿಸ್ತೀವಿ ಅತ್ತೆಗೂ ಅಜ್ಜಿಗೂ. ಅವರು ಹಣ ಕಳಿಸ್ದಾಗ ಅವ್ರಿಗೇನು ರಿಯಾಕ್ಷನ್ ಇರಲ್ಲ, ಹೋಗ್ತಾರೆ, ಬಿಡಿಸ್ಕೊತಾರೆ, ಅದೆಲ್ಲ ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲ್ಲ. ಅದೇ ನಾವು ಇವತ್ತು ಬರ್ತೀವಿ ಅಂದರೆ
ಅವ್ರಿಗೆ ಎಷ್ಟು ಖುಷಿ ಅಂದರೆ ನಮ್ಮ ಅಜ್ಜಿ ಅಂತೂ ಬಾಗಿಲಲ್ಲೇ ಕಾಯ್ತಾ ಇರ್ತಾಳೆ, ಎಷ್ಟೊತ್ತಿಗೆ ಬರ್ತಾರೆ ಅಂದರೆ ಇಷ್ಟು ವರ್ಷದಲ್ಲಿ ಗೊತ್ತಾಗ್ಬಿಟ್ಟಿದೆ ಎಷ್ಟೊತ್ತಿಗೆ ಬಿಟ್ಟರೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು. ಅಂದರೆ 1 ಅವರ್ 2 ಅವರ್ ಅವರು ಅಂದರೆ ಟೈಮಿಂಗ್ಸ್ ಎಲ್ಲ ಇಟ್ಕೊಳಲ್ಲ ಅಜ್ಜಿ, ಅಂದಾಜು ಮೇಲೆ ಲೆಕ್ಕ ಹಾಕ್ಕೊತಾರೆ, ಇಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ಹೋಗ್ತಾರೆ ಅಂತ. ಬೆಳಗ್ಗೆ ಬಿಟ್ಟಿದ್ದೀವಿ ಅಂದರೆ ಸಾಯಂಕಾಲ 6 ಗಂಟೆ ಹಿಂಗೆ ಬರ್ತಾರೆ ಅಂತ. ಅಂದರೆ 10 ಗಂಟೆ ಹಿಂಗೆ ಬಿಟ್ಟಿದ್ದೀವಿ ಅಂದರೆ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಇಲ್ಲ 8 ಗಂಟೆ ಒಳಗೆ ಬರ್ತಾರೆ ಅಂತ. ಇಲ್ಲ ಇಲ್ಲಿ ಬೆಳಗ್ಗಿನ 6 ಗಂಟೆ 7 ಗಂಟೆ ಹಿಂಗೆ ಬಿಟ್ಟಿದ್ದೀವಿ ಅಂದರೆ ಪಕ್ಕ 5 ಗಂಟೆಯಿಂದ 7 ಗಂಟೆ ಒಳಗೆ ಬರ್ತಾರೆ ಅನ್ನೋದು ಕನ್ಫರ್ಮಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಅಲ್ಲಿ ನಮ್ಮ ರೋಡಲ್ಲಿ ಏನೇ ಬರಲಿ, ತಿಂಡಿ ಆಗಲಿ ಅಥವಾ ಹಣ್ಣಾಗಲಿ ಏನೇ ಬರಲಿ ತೆಗೆದಿಟ್ಕೊಂಡಿರ್ತಾಳೆ. ಹಂಗೆ ನಮ್ಮ ಅತ್ತೆಗೆ ಹೇಳ್ತಾ ಇರ್ತಾರೆ, ಇನ್ನು ಬರೋ ಟೈಮ್ ಆಯಿತು, ಮಧ್ಯಾಹ್ನ ಬರೋದು ಗೊತ್ತಾದರೆ ಒಂದೊಂದು ದಿನ ನಾವು ಹೆಂಗೆ ಮಾಡ್ತೀವಿ ಅಂದರೆ 5 ಗಂಟೆ ಹಂಗೆ ಹೋಗ್ಬಿಡ್ತೀವಿ. 5 ಗಂಟೆ ಹಂಗೆ ಹೋಗ್ಬಿಟ್ರೆ 3 ಗಂಟೆಗೆ ಅಲ್ಲಿರ್ತೀವಿ. ಅದರಿಂದ ಅವ್ರೇನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಬರ್ತಾರಂತೆ, ಅಡುಗೆ ಮಾಡಿಡು, ಮಕ್ಳಿಗೆ ನೀರು ಕಾಯಿಸಿಡು, ಅದು ಮಾಡಿಡು. ನಮ್ಮ ಅತ್ತೆಗೆ ಎಷ್ಟು ತಲೆ ತಿಂತಾರೆ ಅಂದರೆ ನಮ್ಮ ಅಜ್ಜಿ ಅಷ್ಟು ತಲೆ ತಿಂತಾರೆ ನಾವು ಹೋಗ್ತೀವಿ ಅಂದರೆ. ಹಂಗೆ ಎಲ್ಲರೂ ಸಂಪಾದನೆಗೆ ಬೆಲೆ ಕೊಡಬಾರ್ದು, ಸಂಬಂಧಕ್ಕೂ ಬೆಲೆ ಕೊಡಬೇಕು. ಹಂಗಾದ್ರೆ ಹಣ ಬೇಡವಾ ಜೀವನಕ್ಕೆ? ಹಣನೂ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕು. ಆಸೆ ಇರುತ್ತೆ ಎಲ್ರಿಗೂ, ಜಾಸ್ತಿ ಹಣ ಬೇಕು ಅನ್ನೋದು. ಹಂಗಲ್ಲ, ಏನೋ ಒಂದು ಇದು ಮಾಡ್ತೀವಿ ಅಂದರೂ ಮಿತಿಯಾಗಿರಬೇಕು. ಆದ್ದರಿಂದ ಸಂಬಂಧಿಕರು ಮುಖ್ಯ, ಹಣನೂ ಮುಖ್ಯ. ಕೆಲವೊಬ್ಬರನ್ನ ನಾನು ನೋಡಿದ್ದೀನಲ್ಲ, ಅಂದರೆ ಓಡೋಗಿ ಮದುವೆ ಆಗಿರೋರು ಎಲ್ಲರ, ಅವ್ರು ಹೆಂಗೆ ಅಂದರೆ ಎಲ್ಲರೂ ದೂರ ಮಾಡಿಬಿಟ್ಟಿರ್ತಾರೆ. ಅವ್ರ ಹತ್ರ ಹಣ ಇರುತ್ತೆ ಅಂದರೆ ಇವಾಗ ಡಿಲೆವರಿ ಆಗಿದೆ, ನನ್ನ ಫ್ರೆಂಡ್ ನೋಡ್ಕೊಬರೋವಾಗ ಅಲ್ಲೊಬ್ರು ಇದ್ದರು ಅನ್ನಲ್ಲ ನೋಡಿ. ಕಷ್ಟ ಇದೆ, ಎಲ್ಲನೂ ಗಂಡು ಮಕ್ಳ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ಒಂದು ಹೆಣ್ಮಗು ಶೇರ್ ಮಾಡ್ತಾಳೆ ಎಲ್ಲದನ್ನು, ಹೇಳ್ಕೊಳಕ್ಕಾಗಲ್ಲ. ಕೆಲವೊಂದು ಇರ್ತವೆ ಗಂಡನ ಹತ್ರ ಎಷ್ಟೇ ಕ್ಲೋಸ್ ಇದ್ರೂ ಹೇಳ್ಕೊಂಡಿದ್ದಂಗೆ. ಆ ಟೈಮಲ್ಲಿ ಗಂಡ ನನಗೆ ಅವರಿಗೆಷ್ಟೇ ಹಣ ಕೊಡ್ಬೋದು, ನೀನು ಅದು ತಿನ್ನು ಇದು ತಿನ್ನು ಅಂತ ತಂದು ಕೊಡ್ಬೋದು, ಹಣ ಕೊಡ್ಬೋದು, ಕಷ್ಟ ಸುಖ ಹಂಚ್ಕೊಳಕ್ಕೆ, ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡೋಕ್ಕೆ. ಇವಾಗ ಬಾಣಂತಿ ಬೇರೆ, ಇನ್ನೊಂದು ಮಗು ಬೇರೆ ಇದೆ, ಅದಕ್ಕೆ 5 ವರ್ಷನೋ 6 ವರ್ಷನೋ ಇದೆ. ಇವಾಗ ಆ ಮಗು ಇವಾಗ ಫ್ರೀ KGಗೆ ಹೋಗ್ತಿದೆಯಂತೆ. ಫ್ರೀ KGಗೆ ಹೋದರೆ ಆ ಮಗುನ ನೋಡ್ಕೊಳೋದಂಗೆ ಎಲ್ಲನೂ ಗಂಡು ಮಕ್ಕಳೇ ಮಾಡಿಕೊಡಲ್ಲ, ಅದು ಸುಳ್ಳು. ಎಷ್ಟೇ ಚೆನ್ನಾಗಿ ನೋಡ್ಕೊತಾರಂದ್ರು ಪ್ರತಿಯೊಂದು ತಾಯಿ ಮಾಡ್ದಂಗೆ ಅವ್ರು ಮಾಡಿಕೊಡಲ್ಲ. ಅಂದರೆ ತಾಯಿ ಎಬ್ಬರಿಸಿ ನೀರು ಕೊಟ್ಟು ಮುಖ ತೊಳೆಸಿ ಅವೆಲ್ಲ ಮಾಡ್ತಾಳಲ್ಲ ಬಾಣಂತನದಲ್ಲಿ, ಅವೆಲ್ಲ ಗಂಡ ಮಾಡಲ್ಲ. ಏನೋ 1 ವೀಕ್ ಮಾಡ್ಬೋದು, ಅಂದರೆ 1 ವಾರ ಮಾಡ್ಬೋದು, ಇಲ್ಲ 1 ತಿಂಗಳು ಮಾಡ್ಬೋದು ಅಷ್ಟೇ. ಆಮೇಲೆ ನಿಧಾನಕ್ಕೆ ಮಾಡ್ಕೊ, ನಂದು ಬಜೆಟ್ ಪ್ರಾಬ್ಲಮ್ ಇದೆ, ನಾನು ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ತಾಯಿ ಆದರೆ ತನ್ನೆಲ್ಲ ಕೆಲಸಗಳನ್ನ ಬಿಟ್ಟು ನನ್ನ ಮಗಳು ತವ್ರ ಮನೆಗೆ ಬಂದಿದ್ದಾಳೆ, ಅವಳಿಗೆ ನಾನು ಆರೈಕೆ ಮಾಡಿ ಕಳಿಸ್ಬೇಕು, ನನ್ನ ಜವಾಬ್ದಾರಿ ಅಂತಂದು ತಿಳ್ಕೊಂಡು ಎಲ್ಲದನ್ನು ಮಾಡಿ ಕಳಿಸ್ತಾಳೆ. ಹಂಗೇ ಗಂಡನೂ ಮಾಡ್ತಾನೆ, ಅಷ್ಟೊಂದು ಮಾಡಲ್ಲ ನನ್ನ ಪ್ರಕಾರ ಅನಿಸುತ್ತೆ. ಮಾಡ್ತಾರೆ ಅವರು, ಕೆಲವರು ಮಾಡ್ತಾರೆ ಎಲ್ಲ, ಅಂದರೆ ತಾಯಿ ಥರ ಯಾರೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಹೇಳಿದ್ದು ಸಂಬಂಧಕ್ಕೂ ಹಣಕ್ಕೂ ಹಣ ಇರುತ್ತೆ. ಇನ್ನು ಏನಪ್ಪ ಅಂದರೆ ಇವಾಗ ನಮ್ಮದೇ ಆಗಿರ್ಬೋದು, ಬೇರೆಯವ್ರದ್ದೇ ಆಗಿರ್ಬೋದು, ಎಲ್ರದ್ದು ಒಂದೇ. ಇವಾಗ ನಮಗೆ ಹುಷಾರಿಲ್ಲ ಅಂದರೆ ನಮ್ಮ ಕೈಲಿ ಎದ್ದೇಳೋಕ್ಕಾಗಲ್ಲ, ಏನೋ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಏನೋ ಒಂದಿರುತ್ತೆ, ಹಣ ಇರುತ್ತೆ, ಎದ್ದು ಕರ್ಕೊಂಡೋಗಿರ್ಬೇಕಾಗಿರುತ್ತೆ. ಆಟೋನೋ ಟ್ಯಾಕ್ಸಿನೋ ಕರ್ಕೊಬರಬೇಕಾಗಿರುತ್ತೆ. ಅಲ್ಲಿ ಹೋದಾಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ನೋಡ್ಕೊಬಿಡ್ತಾರೆ ಎಲ್ಲರೂ, ಡಾಕ್ಟ್ರೆಲ್ಲ ಇಲ್ಲ, ಅಲ್ಲಿ ಚೀಟಿ ಮಾಡಿಸ್ಬೇಕು. ಯಾವ ಹಾಸ್ಪಿಟ್ಲಿಗೆ ಹೋದರೂ ಅಲ್ಲಿ ಚೀಟಿ ಮಾಡಿಸ್ಬೇಕು, ಆಮೇಲೆ ಕುತ್ಕೋಬೇಕು ಟೋಕನ್ ಕರೆಯೋವರೆಗೂ. ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಹಣ ಮಾಡಿಕೊಡಲ್ಲ. ಎಲ್ಲ ಹಾಸ್ಪಿಟ್ಲಲ್ಲೂ ನಡೆಯಲ್ಲ ಆ ಥರ ಹಣ ಕೊಟ್ಟು ಮಾಡ್ಕೊಳೋದು. ಏನೋ ಬೇಗ ಹೋಗ್ಬೋದು, ಸ್ವಲ್ಪ ಕೊಟ್ಬಿಟ್ಟು ಬೇಗ ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇವಾಗ ಏನೋ ತೋರಿಸ್ಕೊಂಡ್ವಿ, ತೊಗೊಂಡ್ವಿ, ಊಟನ ಅಲ್ಲೇ ತಿಂದ್ವೋ ತಗೊಂಡ್ವೋ ಬಂದ್ವಿ ಅಂದ್ಕೊಟ್ರಿ ಮನೆಗೆ. ಪ್ರತಿಯೊಂದಕ್ಕೂ ಇವಾಗ ಹಣ ಕೊಟ್ಟು ಮಾಡೋಕ್ಕಾಗುತ್ತೆ, ಪ್ರೀತಿ ವಿಶ್ವಾಸನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಅದು ಎಷ್ಟು ನಿಜ ಅಂದರೆ ನಂಗೆ ತುಂಬಾ ಅರ್ಥ ಆಗಿದೆ. ನಾನು ಎಲ್ಲರೂ ನನ್ನ ಕುಟುಂಬ ಅಂದರೆ ನನ್ನ ಫ್ಯಾಮಿಲಿನೇ ನಾನು ನಮ್ಮ ಮನೆಯವರು ಎಲ್ಲರೂ ಬಿಟ್ಟು
ಇಷ್ಟು ದೂರ ಬಂದಿದ್ವಲ್ಲ ಚಿತ್ರದುರ್ಗದಿಂದ ಕೋಲಾರಕ್ಕೆ. ಇಷ್ಟು ದಿನದಲ್ಲಿ ನಾವು ಬಂದು 7 ವರ್ಷನೇ ಆಯಿತು. 7 ವರ್ಷದಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ನಾನು ಚಿಕ್ಕವಳಿದ್ದಾಗ ದುಡ್ಡು ಅಂದಿದ್ರೆ ಸಾಕು ಎಲ್ಲನೂ ಸಿಗುತ್ತೆ ಅಂದ್ಕೊಂಡಿರೋಳು. ಯಾಕೆ ಮದುವೆ ಆಗೋವರೆಗೂ ಹಂಗೆ ಅಂದ್ಕೊಂಡಿದ್ದೆ. ಮದುವೆ ಆಗಿ ಒಂದು ಮಗು ಆದಮೇಲೆ ನನಗೆ ಅರ್ಥ ಆಗಿದ್ದು ಸಂಬಂಧಿಕರು ಬೇಕು, ಹಣ ಅಲ್ಲ ಅಂತ. ಆಮೇಲೆ ಚಿಕ್ಕ ಮಗ ಹುಟ್ಟಿದಾಗ ಆವಾಗ ಒಂದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಯಿತು. ಆವಾಗ ಗೊತ್ತಾಯಿತು ಹಣನೂ ಬೇಕು, ಸಂಬಂಧಿಕರು ಬೇಕಂತ. ಅಂದರೆ ಸಂಪಾದನೆಯೂ ಬೇಕು, ಸಂಬಂಧಗಳು ಬೇಕು ಅಂತ ನನಗೆ ಅವತ್ತು ಅರ್ಥ ಆಗಿದ್ದು. ಅಂದರೆ ನಿಜವಾಗ್ಲೂ ಅವತ್ತು ಇವಾಗ ನಮ್ಮ ಮಕ್ಕಳಿಗೆ ಆಗಲಿ ಅಂದರೆ ಅಜ್ಜಿ ತಾತ ಅವ್ರ ಹತ್ರ ಇರಬೇಕು, ಆಟಾಡಬೇಕು ಅಂತಂದು ತುಂಬ ಇಷ್ಟಪಡ್ತಾರೆ ಅವರು ಫ್ಯಾಮಿಲಿನ. ಇವಾಗ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಕ್ಕ ನಮ್ಮ ಭಾವನ ದೊಡ್ಡಮ್ಮ ಯಾವಾಗ ಬರ್ತಾರೆ, ದೊಡ್ಡಪ್ಪ ಯಾವಾಗ ಬರ್ತಾರೆ, ಮತ್ತು ನಮ್ಮ ಅಕ್ಕ ಮಕ್ಕಳಿದ್ದಾರಲ್ಲ ಯಾವಾಗ ಬರ್ತಾರೆ, ಚೇತು ಶಾಣಿ ಅವ್ರು ಯಾವಾಗ ಬರ್ತಾರೆ, ಇವ್ರು ಯಾವಾಗ ಬರ್ತಾರೆ, ಅಂದರೆ ಅವರೆಲ್ಲ ರಜದಲ್ಲಿ ಬರ್ತಾರೆ. ಅದರಿಂದ ಅವ್ರು ಯಾವಾಗ ಬರ್ತಾರೆ, ಇವ್ರು ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇರ್ತಾನೆ. ಯಾಕೆ ಅದನ್ನೇ ನಾವು ಪಾರ್ಕಿಗೆ ಇಲ್ಲ ಫಿಲಮ್ಗೆ ಇಲ್ಲ ಎಲ್ಲಾದರೂ ಹೊರ್ಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ತೀವಲ್ಲ, ಅದು ಖುಷಿ ಇರಲ್ವಾ? ಆ ಕ್ಷಣಕ್ಕೆ ಮಾತ್ರ ಖುಷಿ ಪಡ್ತಾರಷ್ಟೇ. ಕರ್ಕೊಂಡೋದಾಗ ಡೈಲಿ ಕೇಳ್ತಾನೆ ಇರ್ತಾರೆ, ದೊಡ್ಡಪ್ಪ ಯಾವಾಗ ಬರುತ್ತೆ, ದೊಡ್ಡಮ್ಮ ಯಾವಾಗ ಬರುತ್ತೆ. ನನ್ನ ಮಕ್ಳು ಏನು ಕಂಡುಹಿಡಿಯಿಲ್ಲ ಅಂದರು, ಯಾವನೋ ಬೈಕ್ ಹೋಗ್ತಾಯಿದ್ರೆ ನಮ್ಮ ಮಾಮ ಬೇಕು, ಇಲ್ಲ ನಮ್ಮ ದೊಡ್ಡಪ್ಪ ಬೇಕು, ಈ ಥರ ಐಡೆಂಟಿಫೈ ಮಾಡ್ತಾರೆ. ಆ ಥರ ಎಷ್ಟೋ ಬೈಕ್ ಇರಲಿ, ಎಲ್ಲ ಈ ಹೀರೋ ಹೋಂಡಾ ಬೈಕ್ ಇದೆಯಲ್ಲ ಅದು ನೋಡಿದರೆ ಸಾಕು ನಮ್ಮ ದೊಡ್ಡಪ್ಪನ ಬೇಕಂತ ಇರ್ತಾರೆ. ನಿಶಾಂತ್ ಆಗಲಿ ರಾಯನ್ ಆಗಲಿ. ಸ್ವಲ್ಪ ದಪ್ಪ ಇರೋರು ದೂರದಿಂದ ನೋಡಿದರೆ, ಅಂದರೆ ಮೀಡಿಯಮ್ ಆಗಿರೋರು, ಅದು ನಮ್ಮ ದೊಡ್ಡಪ್ಪನೇ ಅಂತ ಹತ್ರ ಹೋಗ್ತಾರೆ, ಬೇಡ ಅಂದರೂ ಕೇಳಲ್ಲ, ನೋಡಿಬಿಟ್ಟು ವಾಪಸ್ ಬರ್ತಾರೆ. ಆ ಥರ ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಸಂಬಂಧ ಕೊಡೋ ಪ್ರೀತಿ ಹಣ ಕೊಡೋಲ್ಲ. ಇವಾಗ ವಯಸ್ಸಾಗಿರೋ ಅಜ್ಜ ಅಜ್ಜಿ ಇರ್ತಾರಲ್ಲ, ಅವರು ಅಷ್ಟೇ ಎಷ್ಟು ಪ್ರೀತಿಯಾಗಿರ್ತಾರೆ ಗೊತ್ತಾ? ಅಂದರೆ ಅಜ್ಜಿಗೇನೇ ಕಷ್ಟ ಬರಲಿ ಅಜ್ಜ ನೋಡ್ಕೊತಾನೆ, ಅಜ್ಜಗೇನೇ ಕಷ್ಟ ಬರಲಿ ಅಜ್ಜಿ ನೋಡ್ಕೊತ. ಇಬ್ಬರಿಗೆ ಒಬ್ಬರಿಲ್ಲ ಅಂದರು ಅವ್ರಿಗೆ ಎಷ್ಟು ಕಷ್ಟ ಗೊತ್ತಾ? ಹಣ ಇರ್ಬೋದು, ಕಷ್ಟಕ್ಕೆ ಜೀವನಕ್ಕೆ ಹಣ ಇರ್ಬೋದು. ಅಂದರೆ ಏನೇ ಒಂದು ವಿಷಯನ ಶೇರ್ ಮಾಡೋದಾಗಿರ್ಬೋದು, ಹೇಳ್ಕೊಳಕ್ಕೆ, ಅಥವಾ ಏನಾನು ಹುಷಾರಿಲ್ದಾಗ ಹಾಸ್ಪಿಟ್ಲಿಗಂತ ಕರ್ಕೊಂಡು ಹೋಗೋಕ್ಕೆ, ಅದಕ್ಕೆಲ್ಲ ಸಂಬಂಧಿಕರೇ ಬೇಕು. ಇವಾಗ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ನೀನು ಎಷ್ಟು ದುಡ್ಡು ಸುರಿದು ಮಾಡು, ಎಷ್ಟೇ ದುಡ್ಡು ಸುರಿದು ಫಂಕ್ಷನ್ ಮಾಡಿದರೂ ಜನ ಇಲ್ದಿದ್ದು ಫಂಕ್ಷನ್ ಮಾಡಿದರೆ ಹೆಂಗಿರುತ್ತೆ ಹೇಳಿ? ನಾವು ಮಾಡಿರೋ ಖರ್ಚಿಗಾದರೂ, ಅಂದರೆ ಊಟ ಎಲ್ಲ ತಂದಿರ್ತೀವಲ್ಲ, ಮಾಡಿಸಿರ್ತೀವಲ್ಲ ಫಂಕ್ಷನಲ್ಲಿ, ಅದು ತಿಂದು ಹೋಗೋಕ್ಕಾದರೂ ಜನ ಬೇಕಾ? ನಾವೆಷ್ಟು ಜನನ ಸಂಪಾದಿಸಿದ್ದೀವಿ ಅಂತಂದು ಅಳಿಯೋದೇ. ಇವಾಗ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ, ನಮ್ಮ ಮನೇಲಿ ಏನಾದರೂ ಕಾರ್ಯ ಇದ್ದರೆ ಅವಾಗ ಬರ್ತಾರಲ್ಲ, ಜನನ ನೋಡೇ ಐಡೆಂಟಿಫೈ ಮಾಡೋದಂತೆ ಎಷ್ಟು ಜನ ಸಂಪಾದಿಸಿದ್ದಾರೆ ಅಂತ. ಆ ಟೈಮಲ್ಲಿ ನಿನ್ಗೆಷ್ಟು ಸಂಬಳ ಬರುತ್ತೆ, ಎಷ್ಟು ಹಣ ಸಂಪಾದಿಸಿದ್ಯಾ ಅಂತಂದು ಯಾರೂ ಕೇಳಲ್ಲ. ನೋಡು ಅವ್ರ ಮನೆಗೆ ಫಂಕ್ಷನ್ ಇದೆ, ಎಷ್ಟು ಜನ ಬಂದಿದ್ದಾರೆ, ಆಮೇಲೆ ಮಕ್ಕಳು ಹುಟ್ಟಿದಾಗ ಬಿಟ್ಟರೆ ಸತ್ತಾಗ ಅವೆರಡು ಟೈಮಲ್ಲಂತೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ ಅಂತ ಐಡೆಂಟಿಫೈ ಮಾಡೋದು. ಆದ್ದರಿಂದ ಯಾರೇ ಆಗಲಿ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟು ಸಂಬಂಧಕ್ಕೆ ಕೊಡಬೇಕು, ಹಣಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಹಣಕ್ಕೂ ಕೊಡಬೇಕು. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ನಿಮಗೇನು ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.